ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಚಾರ ವಿವಾಹ. ವಿವಾಹ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಅತ್ಯುತ್ತಮವಾದಂಥ ಅವಕಾಶ ಮತ್ತು ಜೀವನದ ಒಂದು ಮಹತ್ತರವಾದಂಥ ಘಟ್ಟ. ಈ ಸಂದರ್ಭದಲ್ಲಿ ವಿವಾಹದ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಗಾತಿಗಳ ಆಯ್ಕೆಯನ್ನು ಮಾಡಿಕೊಂಡು ತಮ್ಮ ಸುಖಕರವಾದ ಜೀವನ, ಕುಟುಂಬ ಇವುಗಳನ್ನೆಲ್ಲ ಯೋಚನೆ ಮಾಡೋದು ಸಹಜವಾದಂಥ ವಿಷಯ. ವಿವಾಹ ಅಂದ ಕೂಡಲೇ ನಮ್ಮ ಪೋಷಕರು ಅಥವಾ ನಮ್ಮ ಆಪ್ತ ಬಂಧುಗಳು, ನಮ್ಮ ಸಹೋದರ ಸಂಬಂಧಿಗಳು ನಮಗೆ ಒಳ್ಳೆ ಸಂಗಾತಿ ಮತ್ತು ಆಯ್ಕೆಯನ್ನು ಬಯಸೋದು, ಅವರಿಂದ ಅನೇಕ ಗುಣಗಳನ್ನು ಕೂಡ ಮತ್ತು ಅನೇಕ ರೀತಿಯ ಒಂದು ವಿಚಾರಗಳನ್ನು ಕೂಡ ಬಳಸೋದು, ನಿರೀಕ್ಷೆ ಮಾಡೋದು ತಪ್ಪೇನಲ್ಲ. ಹಾಗೆಲ್ಲ ವಿವಾಹಗಳಿಗೆ ನಮ್ಮ ಅತ್ಯಾಪ್ತ ಬಂಧುಗಳನ್ನು, ಸ್ನೇಹಿತರನ್ನೇ ನಾವು ಆಶ್ರಯಿಸಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಇವತ್ತು ನಾವು ನಮ್ಮ ಸಂಗಾತಿಗಳನ್ನು ಹುಡ್ಕೋದಕ್ಕೆ ಅನೇಕ ಸಾಮಾಜಿಕ ಜಾಲತಾಣಗಳು, ವೆಬ್ಸೈಟ್ ಮೂಲಕ ನಾವು ಮ್ಯಾಟ್ರಿಮೋನಿಯಲ್ ಮೂಲಕ ನಾವು ಸಂಪರ್ಕಿಸ್ಬೋದು. ಒಂದು ಉತ್ತಮವಾದಂಥ ವೇದಿಕೆ ನಮಗೆ ಸಿಕ್ಕಿದೆ. ಈ ವೇದಿಕೆಯಲ್ಲಿ ನಮಗೆ ಬೇಕಾದಂಥ ಶ್ರೀಮಂತ ವರ್ಗದ ಹೆಣ್ಣು, ಐಷದಾಯಕವಾದಂಥ ಅವಕಾಶ ಮತ್ತು ವಿದೇಶಿ ಮೂಲದ ಸಂಬಂಧಗಳು ಕೂಡ ನಮಗೆ ಸಿಗುವಂಥ ಎಲ್ಲ ಅಭೂತಪೂರ್ವ ಅವಕಾಶಗಳ ವೇದಿಕೆ. ಇಂಥ ಅವಕಾಶವನ್ನು ಅನೇಕ ಕಿಡಿಗೇಡಿಗಳು ದುರ್ಲಾಭ ಮಾಡಿಕೊಂಡು, ದುರುಪಯೋಗ ಪಡಿಸ್ಕೊಂಡು, ಸುಳ್ಳು ವಿಚಾರಗಳನ್ನು ತಮ್ಮ ಪ್ರೊಫೈಲ್ ಮಾಡಿಕೊಂಡು ಅವುಗಳನ್ನು ಅಲ್ಲಿ ಲೇಪಿಸಿ, ಅಲ್ಲಿ ತಮ್ಮ ಅನೇಕ ಶ್ರೀಮಂತ ವರ್ಗದ ಹೆಣ್ಣು ಮಕ್ಕಳು ಅವರನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಅವರೊಂದಿಗೆ ಸ್ವಚ್ಛಂದವಾಗಿ ಗೌರವಯುತವಾಗಿ ನಟಿಸಿ, ನಂತರ ಆ ಹೆಣ್ಣು ಮಕ್ಕಳನ್ನು ತಮ್ಮ ಹಣದ ಆಸೆಯ ತೀರಿಸ್ಕೊಳ್ಳೋದಕ್ಕೆ ಒಂದು ತಿಜೋರಿ ಕೀಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಸುಳ್ಳಲ್ಲ. ಇಲ್ಲಿ ಮೋಸ ಮಾಡ್ತಿರೋದು ಅಥವಾ ಮೋಸ ಹೋಗ್ತಿರೋದು ಹೆಣ್ಣ ಅಥವಾ ಗಂಡ ಅನ್ನೋದು ವಿಚಾರ ಅಲ್ಲ. ಮೋಸ ಯಾರಿಂದ ಬೇಕಾದರೂ ಆಗಿರ್ಬೋದು, ಯಾರು ಬೇಕಾದರೂ ಮಾಡಬಹುದು. ಸೊ ಈ ಒಂದು ತಮ್ಮ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ ವೆಬ್ಸೈಟಲ್ಲಿ ನಾವು ನೋಡೋದು ಅವರು ಏನು ಹಾಕಿರ್ತಾರೆ ಅದಷ್ಟೇ ವಿಚಾರಗಳನ್ನು. ಇಲ್ಲಿ ಅವ್ರು ಹಾಕಿರುವಂಥ ವಿಚಾರಗಳು ಎಷ್ಟು ನಿಜ, ಅದರಲ್ಲಿ ಎಷ್ಟು ನೈಜತೆ ಇದೆ ಅನ್ನೋದನ್ನು ಪರಿಶೀಲನೆ ಆಗಲಿ ಪರೀಕ್ಷೆ ಆಗಲಿ ಅದು ಅವರವರಿಗೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಾವು ಯಾವುದೇ ವೆಬ್ಸೈಟ್ ಅವರನ್ನ ನಾವು ದೂರುವಂತಿಲ್ಲ ಮತ್ತು ಬೈಯುವಂತಿಲ್ಲ. ಆದರೆ ಈ ಮೂಲಕ ವ್ಯವಹರಿಸುವವರು ಖಂಡಿತ ತೀರ ಎಚ್ಚರದಲ್ಲಿರಬೇಕು. ಈ ಒಂದು ಏನು ವೆಬ್ಸೈಟ್ ವೇದಿಕೆ ಇದೆಯಲ್ಲ, ಇದು ವಿಚ್ಛೇದಿತರಿಗೆ ಮತ್ತು ವಿಧವಾ ಒಂದು ವ್ಯವಸ್ಥೆಯಲ್ಲಿರುವವರಿಗೆ ಒಂದು ಅತ್ಯಮೂಲ್ಯ ಒಂದು ವೇದಿಕೆ ಮತ್ತು ವರ ಅಂತ ಹೇಳ್ಬೋದು. ತಮಗನಿಸಿದ ಸಂಗಾತಿಯನ್ನು ಅವರು ತಮಗೆ ಹತ್ತಿರವಾಗುವಂಥ ತಮ್ಮ ಗುಣಗಳಿಗೆ, ತಮ್ಮ ಅನಿಸಿಕೆಗಳಿಗೆ ಹತ್ತಿರುವಂಥ ಸಂಗಾತಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಅನೇಕ ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಈ ವೆಬ್ಸೈಟ್ ಮೂಲಕ ಮೋಸ ಹೋಗ್ತಿರೋರು ಹೆಚ್ಚಾಗಿದ್ದಾರೆ. ನಿಮಗೆ ನಾನೊಂದು ಪ್ರಸಂಗವನ್ನು ಹೇಳ್ತೀನಿ. ಮೈಸೂರಿನಲ್ಲೊಂದು ಪ್ರಸಂಗ ಇತ್ತೀಚೆಗೆ ಗಮನಕ್ಕೆ ಬಂತು. ಆ ಘಟನೆ ಮೂಲಕ ನಮಗೊಂದು ಗಾಬರಿ ಕೂಡ ಆಯಿತು. KB ಮಹೇಶ್ ಅನ್ನೊಬ್ಬ ವ್ಯಕ್ತಿ ಸುಮಾರು 15ರಿಂದ 16 ಮದುವೆಗಳನ್ನೇ ಆಗಿ ಅವರಿಂದ ಅಪಾರ ಹಣ, ವರದಕ್ಷಿಣೆ ಹಣ, ಬಂಗಾರ, ಬೆಳ್ಳಿ ಎಲ್ಲವನ್ನ ಪಡ್ಕೊಂಡು ಅವರಿಗೆ ಮೋಸ ಮಾಡಿ ಓಡಿ ಹೋದ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ಮೈಸೂರಿನಲ್ಲಿ ಆತನ ಬಂಧನವನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ಆತನನ್ನು ಜೈಲಿಗೆ ಕೂಡ ಅಟ್ಟಿದ್ದಾರೆ. ಇದೇ ರೀತಿ ಮಂಡ್ಯದ ಒಂದು ಯುವತಿ ಒಂದು 3-4 ಜನ ಗಂಡಸರನ್ನ ಒಬ್ಬರಿಗರಿವಂತೆ ಒಬ್ಬರನ್ನ ಮೋಸ ಮಾಡಿಕೊಂಡು ಮದುವೆಗಳನ್ನಾಗಿ ಅವರಿಂದ ತಾನು ಬೇಕಾದದನ್ನ ದೋಚಿಕೊಂಡು ಓಡೋದ ಪ್ರಕರಣವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಒಂದು ವೆಬ್ಸೈಟ್ ಮ್ಯಾಟ್ರಿಮೋನಿಯಲ್ನಲ್ಲಿ ಅವರು ಹಾಕುವಂತಹ ವಿಚಾರಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಯಾರಿಗೆ ಗೊತ್ತಿಲ್ಲ. ಇದೇ KB ಮಹೇಶ್ ತಾನು ಡಾಕ್ಟರ್, ತಾನು ಇಂಜಿನಿಯರ್ ಅಂತೆಲ್ಲ ತನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಿದ್ದ. ಆ ಮೂಲಕ ಅವರ ಗಮನ ಸೆಳೀತಾ ಇದ್ದ. ಅವ್ರ ಜೊತೆ ಚಾಟಿಂಗು, ಫೋನ್ನಲ್ಲಿ ಚೆನ್ನಾಗಿ ಮಾತಾಡಿ ನಿಶ್ಚಿತಾರ್ಥವನ್ನು ಮಾಡ್ಕೊಳ್ತಾ ಇದ್ದ, ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದ. ಆ ನಂತರ ತನ್ನ ಕಷ್ಟ ಇದೆ, ಸಾಲ ಇದೆ, ಸ್ವಲ್ಪ ನೆರವು ಮಾಡಿ, ಆರ್ಥಿಕ ನೆರವು ಕೊಡಿ ಅಂತ ಅವರಿಂದ ವಸೂಲಿಗಿಳಿತಾ ಇದ್ದ. ಈ ರೀತಿ ಪ್ರಕರಣಗಳನ್ನ ನಾವು ಮತ್ತದೇ ಮರುಕಳಿಸ್ತಾ ಇರೋದನ್ನ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಯಾರ ಜೀವನದಲ್ಲಿ ವಿವಾಹ ಅನ್ನೋದೊಂದು ಮಹತ್ತರ ಘಟ್ಟ, ಅದರಲ್ಲೊಂದು ಬದಲಾವಣೆ ಕಾಣಬೇಕಾಗಿತ್ತು. ಈ ವಿವಾಹಕ್ಕೆ ಅಂತ ಮ್ಯಾಟ್ರಿನ್ ಮೂಲಕ ಓದೋರೆಲ್ಲ ಅಪಾರ ಮೊತ್ತದ ಆರ್ಥಿಕ ಇವನ್ನೆಲ್ಲ ಕಳ್ಕೊಂಡು, ತಮ್ಮ ಜೀವಮಾನದಲ್ಲಿರುವಂಥ ಐಶ್ವರ್ಯವನ್ನೆಲ್ಲ ಕಳ್ಕೊಂಡು ನೊಂದು ಕಣ್ಣೀರಲ್ಲಿ ಕೈ ತೊಳಿತಾರಂತ ಅನೇಕ ಹೆಣ್ಮಕ್ಳು ಮತ್ತು ಗಂಡಸನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ನಾನು ಮತ್ತದೇ ಹೇಳ್ತಾ ಇದ್ದೀನಿ, ಇಲ್ಲಿ ಮೋಸ ಮಾಡಬೇಕಾಗಿರೋರಾಗ್ಲಿ ಮೋಸ ಹೋಗಿರೋರಾಗ್ಲಿ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಅವಕಾಶ, ದೋಚೋದಕ್ಕೆ,
ತಮ್ಮ ಆಸೆಗಳನ್ನು, ತಮ್ಮ ಐಚ್ಛಿಕ ವಿಚಾರಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅನೇಕರನ್ನ ಅವರು ವಂಚಿಸೋಕೆ ಶುರು ಮಾಡ್ತಾರೆ. ದಯಮಾಡಿ ನಾವು ಹೇಳೋದಿಷ್ಟೇ, ಇಂಥ ಐ ಪ್ರೊಫೈಲ್ ಏನೋ ಒಂದು ಹೆಣ್ಮಕ್ಳನ್ನಾಗಲಿ, ಐ ಪ್ರೊಫೈಲ್ ಗಂಡು ಮಕ್ಕಳನ್ನೇ ಆಗಲಿ ಬಳಸ್ಕೊಳ್ಳೋಕ್ಕೆ, ಒಂದು ಸಂಗಾತಿಗಳನ್ನು ನೋಡೋಕ್ಕೆ ಹೋಗೋರು ಅತಿ ಜಾಗ್ರತೆ ವಹಿಸಬೇಕು. ಇಲ್ಲಿ ಮೋಸ ಹೋದ್ಮೇಲೆ ಕಣ್ಣೀರು ಹಾಕೋದು ಫಲ ಇಲ್ಲ. ಅದರಿಂದ ಜೀವನದಲ್ಲಿ ಮದುವೆ ಅನ್ನೋದನ್ನ ಮಾಡ್ಕೊಳ್ಬೇಕಾದ್ರೆ ಅದು ಮದುವೆ ನಮ್ಮ ವೈಯಕ್ತಿಕ ವಿಚಾರ, ನಮ್ಮ ಖಾಸಗಿ ವಿಚಾರ. ಈ ವಿಚಾರದಲ್ಲಿ ಇನ್ನೊಬ್ಬರ ಒತ್ತಾಯ ಮತ್ತು ಒತ್ತಡಗಳು ಹೇಗೆ ಅನಗತ್ಯನೋ, ಮದುವೆ ಅನ್ನೋ ವಿಚಾರದಲ್ಲಿ ನಾವು ಎಚ್ಚರಿಕೆ ವಹಿಸೋದು ಕೂಡ ಅತಿ ಅಗತ್ಯ. ಸೊ ಹಾಗಾಗಿ ದಯಮಾಡಿ ಯಾರೇ ಸ್ನೇಹಿತರಾಗಲಿ ಈ ವೆಬ್ಸೈಟ್ ಮ್ಯಾಟ್ರಿಮೋನಿಯಲ್ ಮೂಲಕ ಮದುವೆ ಆಗೋಕ್ಕೆ ಮುಂದಾಗೋರು, ತಮ್ಮ ಸಂಗಾತಿಗಳನ್ನು ಯೋಚನೆ ಮಾಡೋಕ್ಕೆ ಮುಂದಾಗೋರು ದಯಮಾಡಿ ಮತ್ತೆ ಪರಿಶೀಲನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಆನಂತರ ಮುಂದುವರಿಬೋದು. ಇಲ್ಲದೇ ಇದ್ರೆ ಖಂಡಿತ ಕಣ್ಣೀರೇ ಗತಿ ಅಂತ ಹೇಳ್ತೀನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ. ಧನ್ಯವಾದಗಳು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.